ಇನ್ನು ವಿದ್ಯುತ್ ಶಾಕ್ನಿಂದಾಗಿ ಮೃತಪಟ್ಟಿದ್ದಂತಹ ಯಶ್ ಅಭಿಮಾನಿಗಳ ಕುಟುಂಬಸ್ಥರನ್ನ ನಮ್ಮ ಪ್ರತಿನಿಧಿ ಯಲ್ಲಪ್ಪ ಸೋಲಾರಗೊಪ್ಪ ಮಾತನಾಡಿಸಿದ್ದಾರೆ. ಏನು ಹೇಳಿದ್ದಾರೆ ಅವರ ಕುಟುಂಬಸ್ಥರು, ಬನ್ನಿ ಕೇಳೋಣ. ಹನುಮಂತ್ರಿ ಡಾಂಬರ್ ಕೆಲಸ ಮಾಡ್ತಿದ್ರಿ. ಡಾಂಬರ್ ಕೆಲಸ ಮಾಡ್ಕೊಂತ ನಮ್ಗೆ ಕೂಡಾಕ್ಯಂತ ದುಡ್ಕಂತ ಬಂದ್ರಿ ಸರ. ಮತ್ತು ಅಭಿಮಾನರು ಅಂತಂದು ಏನು ಮಾಡಿಬಿಟ್ರಿ, ನಿನ್ನೆ ಎಲ್ಲ ಕಂಬ ತೊಂಬಂದು ದೊಡ್ಡ ಬ್ಯಾನರ್ ತೊಂಬಂದು ಆ ಹುಡ್ರನ್ನು ಕರ್ಕೊಂಡು ನಿಲ್ಲಿಸ್ಕೊಂಡು ಅವ್ರನ್ನೆಲ್ಲ ಊಟ ಕಟ್ಕೊಂಡು ಎಲ್ಲ ಊಟ ಪದ್ಧತಿ ಮಾಡ್ಯಾಕ ಇಲ್ಲಿಂದ ಮನೆ ಬಿಟ್ಟು ಹೋದವು. 8 ಗಂಟೆಗೆ ಹೋದವು, ಹೊಳ್ಳಿ ಬರಲೇ ಅಲ್ರಿ ಸರ. 11 ಗಂಟೆಗೆ ಅದು ಏನೋ ಮುಗೀತಂತ್ರಿ ಸರ. 12 ಗಂಟೆಗೆ ಮುಗ್ದಿಂದಾಗ ಕರೆಂಟ್ ಹಿಡಿದು ಹಂಗೆ ಶಾಟ್ ಹೊಡೆದು ಕೆಡಿ ಒಕ್ಕಟ್ಟ ಹೋಗ್ಬಿಟ್ಟೈತ್ರಿ ಸರ್. ಅದು ಕರೆಂಟ್ ಅಲ್ಲಿಗೆ ಸತ್ತೋಗ್ಬಿಟ್ರಿ ಸರ್ ಅವರು. ಮತ್ತು ನಾ ಬದುಕ್ತಾನೆ ಅಂತಂದು ನಾನು ಗಾಡಿ ಮ್ಯಾಗ ಹಾಕ್ಯಂದು ಬೈಕ್ ಮ್ಯಾಗ ತೊಗೊಂಡು ಹೋದ್ರಿ ಸರ. ಹೋದ್ರೂ ಕೂಡ ಮಗ ಬದುಕಲಿಲ್ಲ ಸರ. ಈಗ ತಮಗೆ ಮಕ್ಕಳು ಎಷ್ಟು ಜನ? ನನಗೆ 3 ಮಂದಿ ಸರ. ಇವು ಎಷ್ಟೇದವ್ ಹನುಮಂತ? ಇವ ಹನುಮಂತನ 3ನೇ ಅದಾವ್ರಿ ಸರ. ನಡಿನವ ಸರ ಅವ. ಅಲ್ಲಿಂದ ಹಿರಿಯ ಮಗ ಬಕೀರೇಶ್ ಸರ. ಸಣ್ಣವ ಎಲ್ಲರಿಗಿಂತ ಸಣ್ಣವ ಸಾಲಿ ಕಲಿತಾನೆ ಸರ. ಮತ್ತು ಒಂದು ಮಗಳೈತಿ ಸರ, ಇಲ್ಲೇ ಅದಾಳ್ರಿ ಆಕಿನ ಮಗಳ ಅವ್ರ ಅಕ್ಕನ ಕರ್ಕೊಂಡು. ನಿನ್ನೆ ಹನುಮಂತ ಮನಿಂದ ಎಷ್ಟೊತ್ತಿಗೆ ಹೋಗಿದ್ದ? 8 ಗಂಟೆಗನೇ ಹೋಗ್ಯಾನ. ಏನಂತ ಹೇಳೋದ? ಯಶನ್ ಬರ್ಡೇ ಮಾಡಾಕತ್ತೀವಪ್ಪ ಅಂತ ಹೇಳೋದ್ನ? ಏನು ಹಂಗೇನು ಹೇಳಿಲ್ಲ ಸರ. ಹಂಗೆ ಉಂಡವನ ತಿಂದವನ ಹಂಗೆ ಹೋಗೇ ಬಿಟ್ಟು ಸರ. ತೆಗೆದಿಟ್ಟು ಹಂಗೆ ಹೋಗೇ ಬಿಟ್ಟಾನ ಸರ. ನಿನ್ನೆ ನಿಮ್ಮ ಜೊತೆ ಇದ್ದಂತಹ ಮಗ ಇದೇ ಸಮಯದಲ್ಲಿ ನಿಮ್ಮ ಜೊತೆ ಇದ್ದ, ಇದೇ ಸಮಯದಲ್ಲೇ ಮನಿ ಬಿಟ್ಟು ಹೋಗಿದ್ದ. ಆದರೆ ಇವತ್ತು ನಿಮ್ಮ ಜೊತೆ ಇಲ್ಲ. ಇಲ್ಲ ಸರ, ನಮ್ಮ ಜೊತೆ ಇವತ್ತು ಈಗಿಲ್ಲ ಸರ. ಹೋಗ್ಬಿಟ್ಟಾನ. ನಿನ್ನೆ ಹೋದ್ರೆ ಸರ. ನಿನ್ನೆ ಹೋಗ್ಬಿಟ್ಟಾನ ಸರ, ಇವತ್ತಿಲ್ಲ. ಈಗ ತಮ್ಮ ಮನೆಗೆ ಯಶ್ ಅವ್ರು ಭೇಟಿ ಕೊಟ್ಟಿದ್ರು, ಏನೆಲ್ಲ ಹೇಳಿದ್ರು ಯಶ್ ಅವರು? ಅವೆಲ್ಲ ನಾವೆಲ್ಲ ಇದ್ದೇವೆ, ನೀವೆಲ್ಲ ಇಂತೆಲ್ಲ ಅನಾಹುತ ಮಾಡ್ಕೊಳಕ್ ಹೋಗ್ಬಿಡ್ರಿ, ನಾವೆಲ್ಲ ಇದ್ದೇವೆ, ಏನಿದ್ರು ನಾನು ನೋಡ್ಕೊಂಡು ಹೋಗ್ತೀನಿ, ಧೈರ್ಯವಾಗಿರ್ರಿ ಅಂತ ಹೇಳಿದ್ರಿ ಸರ. ಏನಾದ್ರು ಪರಿಹಾರ ಇದು ಏನು ನಾನು ಮಾಡ್ತಾನೆ ಅಂತ ಹೇಳಿದ್ರಿ ಸರ. ನಿಮ್ಮ ಕುಟುಂಬದ ಜೊತೆ ನಾನು ಇದೇನೇ ತಲೆ ಕೆಡಿಸ್ಕೊಂಡು ಹೋಗ್ಬೇಡ ಅಂತ ಹೇಳಿದ್ರೆ ಯಶ್ ಅವರು ಹೇಳಿದ್ರಿ ಸರ. ಹಂಗೆ ನಿಮ್ಮ ಕುಟುಂಬಕ್ಕೆ ನಾ ಅದನ್ನೇ, ನೀವೇನು ತಲೆ ಕೆಡಿಸ್ಕೊಳಕ್ ಹೋಗ್ಬಿಟ್ರಿ, ನಾ ಇದ್ದೇನೆ ಅಂತ ಹೇಳಿದ್ರಿ ಸರ. ಇನ್ನು ಹನುಮಂತನ ತಾಯಿ ಇದ್ದಾರೆ, ಅವ್ರು ನಾನು ಮಾತಾಡ್ತೀನಿ. ಅಮ್ಮ, ನೀನೇ ಕೈತು ತುಣಿಸಿದ ಮಗ ಇವತ್ತಿಲ್ಲ ನನ್ನ ಜೊತೆ. ಸರ, ನಿನ್ನೆ 8 ಸುಮಾರು ನನಗೆ ತನಗೆ ಕುಡಿಯೋ ಇಟ್ಕೊಂಬಂದು ಊಟ ಮಾಡಿದೀವಿ ಸರ. ಅಲ್ಲಿ ನಡುವೆ ಫೋನ್ ಬಂತು, ಬಿಟ್ಟು ಹೊಂಟಿದ್ದ ಊಟದ್ದ. ಹೋಗ್ಬೇಡ, ಬಿಟ್ಟು ಉಂಡು ಹೋಗ ಅಂದಿರಿ ಸರ. ಉಂಡು ಗಂಗಾಳ ನನ್ನ ಮುಂದಿಟ್ಟು ಹೋದ್ರಿ. ಮ್ಯಾಗ ಸಲಾಪಿನ ಮಕ್ಕಂತಿದ್ದ, ಮಕ್ಕನಕ್ಕ ಹೋಗ್ಯಾನಂತನ ಮಾಡಿಬಿಟ್ಟೆ ಸರ. ನಾವು ಇದು ಗೊತ್ತಾನೆ ಇಲ್ಲ ನಮಗೆ ಬರ್ತಡೆ ಅದ್ದ. ಒಮ್ಮರಿ ಮಂದಿ ಗೊಬ್ಬ ಬಂದ್ಮೇಲೆ 12 ಗಂಟೆಗೆ ಹೋಗಿ ನೋಡ್ತೇವೆ, ಏನಿಲ್ಲ ಸರ. ಅವಾಗ ಗೊತ್ತು ಏನು ಮಾಡೋದು ಸರ. ನಿನ್ನ ಇಟ್ಟತ್ನ್ಯಾಗ ಕುಂತ ನನ್ನ ಮಗ ನನ್ನ ಜೊತೆಗೆ. ಇವತ್ತು ಅಲ್ಲಿ ಒಬ್ಬವನದಾನ, ಅಲ್ಲಿ 21 ವಯಸ್ಸು ಸರ. 2 ವರ್ಷ ಹೋದ್ರ ಮದ್ವಿ ಮಗ. ಹೊಟ್ಟಿ ಏನು ಉರಿಸಿ ಏನು. ಇಬ್ರು ಸೇರಿ ಊಟ ಮಾಡಿದ್ರಮ್ಮ? ಹೌದು ಸರ. ನನಗೆ ಅವನನ್ನ ಇಟ್ಕೊಂಬಂದು ಕೊಟ್ಟಾನ ಸರ. ಉಂಡವಿ ಇಲ್ಲೇ ಮಗಲ್ದಾಗ ಕುಂದ್ರಕೊಂಡು ಉಂಡಾನ. ಬಿಗ್ ಬಾಸ್ ನೋಡಾಕ ಕುಂತಾನಿರ್ತೀವಿ ಹಚ್ಕೊಂಡು ಉಂಡ್ಕಂತ. ಗಂಗಾಳಿಗಿಟ್ಟು ಹೋದ ಮಗ ಒಳ್ಳೆ ಬರಲಿಲ್ಲ ಸರ, ಒಳ್ಳೆ ಬರಲಿಲ್ಲ. ಇನ್ನು ನನ್ನ ಜೊತೆ ಅವರ ಸಹೋದರಿ ಇದ್ದಾರೆ, ಸಹೋದರನ ಮಾತಾಡ್ತೀನಿ. ಅಮ್ಮ, ಹನುಮಂತ ಹೇಗಿದ್ದ ತಮ್ಮ ಜೊತೆ? ಇವತ್ತಿಲ್ಲ ಹನುಮಂತ, ನಿನ್ನಿದ್ದ ಮಗ ಇವತ್ತಿಲ್ಲ. ಹನುಮಂತ ಅಂದ್ರೆ ನಮ್ಮ ತಮ್ಮ ಅಲ್ರಿ ಅವ, ನನ್ನ ಹಿರಿಯ ಮಗ ರೀ ಅವ. ನನ್ನ ಮಗ ನಾನು ಕಳ್ಕೊಂಡನ್ರಿ. ವರ್ಷ ಬರ್ತ್ಡೇ ಮಾಡ್ತಾರ್ರಿ ಅವ್ರು. ಇವ್ರ ಅಲ್ರಿ ಒಂದು 8-10 ಮಂದಿ ಮಾಡ್ತಾರ್ರಿ. ವರ್ಷ ಪಿಕ್ಚರ್ ರಿಲೀಸ್ ಆದ್ರೆ ಮಾಡ್ತಾರ್ರಿ ಅವ್ರು. ಅವ್ರ ಬರ್ತಡೇ ಇವತ್ತಿಂದ ಐತೆ ಅಂದ್ರೆ 5-6 ದಿನ ಮುಂಗಂಡಿರ್ತ ಎಲ್ಲ ಮಾಡ್ತಾರ್ರಿ ಅವ್ರು. ಬ್ಯಾನರಿಂದ ಮನ್ಯಾಗ ಕೊಟ್ಟಾರ್ರಿ, ಕೇಕು ಮಾಡಿಸ್ಯಾರ್ರಿ. ಬ್ಯಾನರ್ ಹಾಕಕ್ಕೆ ಹೋಗಿ ಹಿಂಗಾಗೈತ್ರಿ ಅವಂಗ. ವರ್ಷ ಸಿಂಪಲಾಗೆ ಮಾಡ್ತಿದ್ರಿ, ಅಷ್ಟು ಮಾಡಿದ್ರೆ ಅವಂಗ ಅಭಿಮಾನ ಹೇಳಿ ಕೇಳ್ದ ಹಾಕಿತ್ತಿಲ್ಲನ್ರಿ. ಇವತ್ತು ನಮ್ಮ ತಮ್ಮನ ನೋಡಕ್ಕೆ ಎಷ್ಟರ ಮನೆಗೆ ಬಂದಾರ್ರಿ, ನಮ್ಮ ತಮ್ಮನ ಇಲ್ರಿ. ಸರ, ನಾವು ಅದಾವಿ, ಧೈರ್ಯ ಗೆಡಬೇಡ ಅಂತ ಹೇಳ್ಯಾರಿ ಸರ. ನಮ್ಮ ಕುಟುಂಬದಾಗ ಒಬ್ಬ ವ್ಯಕ್ತಿ ನಾನು ಕಳ್ಕೊಂಡನಿ ಅಂತ ಹೇಳ್ಯಾರಿ ಸರ್ ಅವ್ರು. ಪ್ರತಿ ವರ್ಷನೂ ಮಾಡ್ತಾರ್ರಿ. ಈ ವರ್ಷನ ದೊಡ್ಡದು ಬ್ಯಾನರ್ ಮಾಡ್ಸ್ಯಾರ್ರಿ ಅವ್ರು. ಮಾಡಿಸಿದ್ರೆ ಏನು ತೊಂದ್ರೆ ಇಲ್ರಿ, ಹಾಕ ಮುಂದನ ಅವ್ರಿಗೆ ಮೋಸ ಆಗೈತ್ರಿ. ಸರಿ ಅಮ್ಮ, ಪ್ರತಿ ವರ್ಷದಂತೂ ಈ
ಅಂತಂದ್ರೆ ಇಲ್ಲಿ ಬ್ಯಾನರ್ ಕಟ್ತಾ ಇದ್ರು. ಆದ್ರೆ ಪ್ರತಿ ವರ್ಷಕ್ಕಿಂತ ಈ ವರ್ಷ ಇದು ದೊಡ್ಡದಂತಹ ಒಂದು ಬ್ಯಾನರ್ ಅನ್ನ ಮಾಡಿಸಿದ್ರು. ಅಷ್ಟೇ ಅಲ್ಲ ಸಹಿತ ಇಲ್ಲಿ ಏನು ಯಶ್ ಅಭಿಮಾನಿ ಹನುಮಂತ ಇವತ್ತು ಸಾವನ್ನಪ್ಪಿದ್ದಾರೆ. ಅವರ ಕುಟುಂಬಕ್ಕೆ ಸ್ವತಃ ಯಶ್ ಅವರು ಬಿಟ್ಟಿದ್ದಾರೆ. ಆ ಕುಟುಂಬಕ್ಕೆ ಸಾಂತ್ವನ ಹೇಳೋದಷ್ಟೇ, ನಾನು ನಿಮ್ಮ ಮನೆ ಮಗ ಇದ್ದೀನಿ, ನೀವು ಮಗನ ಕಳೆದುಕೊಂಡಿದ್ದೀರಿ, ನಾನೇ ನಿಮ್ಮ ಮಗನಾಗಿ ನಿಮ್ಮ ಜೊತೆ ಇರ್ತೀನಿ ಅನ್ನೋದು ಭರವಸೆ ನೀಡಿದ್ದಾರೆ ಅನ್ನೋದು ಆ ಕುಟುಂಬದ ಅಳಲು. ಕ್ಯಾಮರಾ ಪರ್ಸನ್ ಬರ್ ಜೊತೆ ಯಲ್ಲಪ್ಪ ಸೊಲಗಪ್ಪ, TV5 ಗದಗ.